ನಮಸ್ಕಾರ. ವಾರ್ತೆ ಪ್ರಾಯೋಜಕರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ ಮೊದಲನೇ ಮಹಡಿ, ರಾಯಚೂರು. ನಮಸ್ಕಾರ. ವಾರ್ತೆಗಳು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಶಿಷ್ಯ ವೇತನ ಯೋಜನೆ. ಜುಲೈ 16ರೊಳಗೆ ಅರ್ಜಿ ಸಲ್ಲಿಸಿ. ಪವಿತ್ರ. ವಸತಿ ಶಾಲೆ ಕಾರ್ಮಿಕರ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸಚಿವರಿಂದ ತಾಕೀತು. ಶಿಕ್ಷಣದ ವ್ಯಾಪಾರೀಕರಣ, ಶುಲ್ಕ ಹೆಚ್ಚಳದಂತಹ ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಟಕ್ಕೆ ಕರೆ. ಖೈದಿಗಳು ಮನ ಪರಿವರ್ತನೆಗೆ ದುಶ್ಚಟಗಳಿಂದ ದೂರವಿರಿ. ಶಾಂತಮಲ್ಲಶ್ರೀ. ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟಮಾದಯ್ಯ ನಿಯುಕ್ತಿ. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದವರೆಗೆ ಶಿಷ್ಯ ವೇತನ ನೀಡಿ ಕೌಶಲ್ಯ ಅಭಿವೃದ್ಧಿ, ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡುವ ಯೋಜನೆಯನ್ನು ವಿದ್ಯಾದಾನ ಸಂಸ್ಥೆ ಪ್ರಾರಂಭಿಸಿದೆ ಎಂದು ಸಂಸ್ಥೆ ರಾಜ್ಯ ಸಂಯೋಜಕಿ ಪವಿತ್ರ ಹೇಳಿದರು. ಎಸ್ಎಸ್ಎಲ್ಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣದವರೆಗೆ ಶಿಷ್ಯ ವೇತನ ನೀಡಿ ಕೌಶಲ್ಯ ಅಭಿವೃದ್ಧಿ, ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡುವ ಯೋಜನೆಯನ್ನು ವಿದ್ಯಾದಾನ ಸಂಸ್ಥೆ ಪ್ರಾರಂಭಿಸಿದೆ ಎಂದು ಸಂಸ್ಥೆ ರಾಜ್ಯ ಸಂಯೋಜಕಿ ಪವಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇನಾಗೋಸಿಸ್ ಸಂಸ್ಥೆಯ ಅಂಗ ಸಂಸ್ಥೆಯಾಗಿರುವ ಎಸ್ಡಿಎಫ್ ಸಂಸ್ಥೆಯನ್ನು 1999ರಲ್ಲಿ ಎಸ್ಡಿ ಶಿಬುಲಾಲ್ ದಂಪತಿಗಳು ಪ್ರಾರಂಭಿಸಿರುವ ಸರೋಜಿನಿ ದಾಮೋದರನ್ ಫೌಂಡೇಶನ್ ಬಡವ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಪೂರಕವಾಗಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ದೇಶದ 18 ರಾಜ್ಯಗಳಲ್ಲಿಯೂ ಬಡ ಮಕ್ಕಳಿಗೆ ಶಿಷ್ಯ ವೇತನ ನೀಡಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ. ಈಗಾಗಲೇ 41,000 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಿ ಬೆಂಬಲಿಸುತ್ತಿದೆ. 2024ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಂದರ್ಶನ ನಡೆಸಿ ಕೌಟುಂಬಿಕ ಹಿನ್ನೆಲೆ, ವಿದ್ಯಾರ್ಥಿಯ ಆಸಕ್ತಿಗಳ ಅಧ್ಯಯನ ನಡೆಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ವಿದ್ಯಾರ್ಥಿಯ ಕುಟುಂಬದ ಆರ್ಥಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಶಿಷ್ಯ ವೇತನ ಅನ್ವಯಿಸಲಾಗುತ್ತದೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿಗೆ ಶಿಷ್ಯ ವೇತನವಾಗಿ 10,000 ರೂಪಾಯಿ ನೀಡಲಾಗುತ್ತದೆ. ಪದವೀಧರರಿಗೆ ಶಿಷ್ಯ ವೇತನ ನೀಡಲಾಗುತ್ತಿದ್ದು, ಪದವಿ ವಿದ್ಯಾರ್ಥಿಗಳಿಗೆ 15ರಿಂದ 75,000 ರೂಪಾಯಿಗಳವರೆಗೆ ಶಿಷ್ಯ ವೇತನ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ವಿದ್ಯಾರ್ಥಿಗಳು ಜುಲೈ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ vidyadan.karnataka@gmail.com ಅಥವಾ ವಿದ್ಯಾದಾನ್ ಸಹಾಯವಾಣಿ 9663517131 ಸಂಪರ್ಕಿಸಬಹುದಾಗಿದೆ ಎಂದರು. ಮಾರ್ಗದರ್ಶನ ಕೂಡ ನಾವು ಕೊಡ್ತೀವಿ. ಸೊ ಇದಿಷ್ಟು ಓವರ್ ಪ್ರೋಗ್ರಾಮ್ ಬಗ್ಗೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಸೊ ಈ ಮಾಹಿತಿಯನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇನ್ನು 15 ದಿನ ಪೆಂಡಿಂಗ್ ಇದೆ, ಬಾಕಿ ಇದೆ ಅಪ್ಲಿಕೇಶನ್ ಹಾಕಿಸ್ಲಿಕ್ಕೆ. ಈ ಮಾಹಿತಿನ ಎಲ್ಲ ಮಕ್ಕಳಿಗೆ ತಲುಪಿಸ್ಬೇಕು.
ಒದಗಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಶರಣಬಸವ ಪಾಟೀಲ್ ಮಾತನಾಡಿ ಎಂಪಿ ಪ್ರಕಾಶ್ ಕಾಲೇಜು, ವಿಕಾಸ ಅಕಾಡೆಮಿ ಮತ್ತು ಸರೋಜಿನಿ ದಾಮೋದರ್ ಫೌಂಡೇಶನ್ಗಳ ಸಹಯೋಗದಲ್ಲಿ ಜಿಲ್ಲೆ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುವ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಕಳೆದ 14 ವರ್ಷಗಳಿಂದ ಶಿಷ್ಯ ವೇತನ ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. ಈಗಾಗಲೇ 4,000 ಅರ್ಜಿಗಳು ಸಲ್ಲಿಕೆಯಾಗಿವೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ವಿದ್ಯಾರ್ಥಿಗಳು ಯೋಜನೆ ಸದುಪಯೋಗ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಯೋಜನೆ ಸದುಪಯೋಗ ಪಡೆಯಬೇಕೆಂದರು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಫೌಂಡೇಶನ್ ಕಡೆಯಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು ನಡೆದಿದೆ. ಅದು 11th ಗ್ರೇಡ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ, ಅತಿ ಬಡವರಿರ್ತಕ್ಕಂಥ ಮಕ್ಕಳಿಗೆ ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಫೌಂಡೇಶನ್ನಿಂದ ಕಳೆದ 14 ವರ್ಷಗಳಿಂದ ನಡೆದಿದೆ. ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ್ಯ ಕೋಆರ್ಡಿನೇಟರ್ ಆಗಿ ಈ ಸಂದರ್ಭದಲ್ಲಿ ಬಸವರಾಜ್ ಮಾರುತಿ, ಬಸವರಾಜ್ ಎಲಿ, ಮಲ್ಲನಗೌಡ ಉಪಸ್ಥಿತರಿದ್ದರು. ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಬಾಕಿ ವೇತನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಟಿಯುಸಿಐ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಬಾಕಿ ವೇತನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಟಿಯುಸಿಐ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕಳೆದ 15-20 ವರ್ಷಗಳಿಂದ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡಲಾಗುತ್ತಿದೆ. ಸೌಲಭ್ಯಗಳು ಇಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಕಾರ್ಮಿಕ ಇಲಾಖೆ ತುಟ್ಟಿ ಭತ್ಯೆ, ಹೆಚ್ಚುವರಿ ಕೆಲಸಕ್ಕೆ ಓಟಿ ನೀಡದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾರ್ಮಿಕರಿಗೆ ನೀಡುವ ವೇತನವೂ ಸರಿಯಾಗಿ ನೀಡಿಲ್ಲ. ಇದೀಗ ಕಳೆದ 5 ತಿಂಗಳ ಬಾಕಿ ವೇತನ ಪಾವತಿ ಮಾಡಿಲ್ಲ. ಜೊತೆಗೆ ಕಳೆದ 2017ರಿಂದ ಪ್ರತಿ ವರ್ಷ ಹೆಚ್ಚಳಗೊಂಡಿದ್ದ 7 ವರ್ಷಗಳ ಹಿಂಬಾಕಿ ವೇತನ ಪಾವತಿಸಿಲ್ಲ. ಕಾರ್ಮಿಕರಿಗೆ ಹಬ್ಬ ಹರಿದಿನಗಳಲ್ಲಿ ಇತರೆ ಕೆಲಸ ಕಾರ್ಯಕ್ಕಾಗಿ ರಜೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ವಾರದ ರಜೆ ಮತ್ತು ಹಬ್ಬದ ದಿನಗಳಲ್ಲಿ ರಜೆ ನೀಡಬೇಕು ಎಂದು ಒತ್ತಾಯಿಸಿದರು. ಕೆಲಸದ ಸಂದರ್ಭದಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದು ಓಟಿ ವೇತನ ನೀಡುತ್ತಿಲ್ಲ, ಕೂಡಲೇ ನೀಡಬೇಕು. ಮಾಸಿಕ ವೇತನವನ್ನು ಮೊದಲ ವಾರದಲ್ಲಿ ಪಾವತಿಯಾಗುವಂತೆ ಕ್ರಮ ವಹಿಸಬೇಕು. ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ ಕಲ್ಪಿಸಬೇಕು. 15 ವರ್ಷದ ಸೇವಾ ಪ್ರಮಾಣ ಪತ್ರ ನೀಡಬೇಕು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಿಧಿಸಿದ ಷರತ್ತುಗಳನ್ನು ರದ್ದು ಮಾಡಬೇಕು ಹಾಗೂ ನಿವೃತ್ತಿ ನಂತರ ಪಿಂಚಣಿ ಇಡಿಗಂಟು ನೀಡಲು ಮನವಿ ಮಾಡಿದರು. ತಮಗೆ ಸಲ್ಲಿಸುತ್ತಿರುವ ಬೇಡಿಕೆ ಪತ್ರವೇನೆಂದರೆ, ರಾಯಚೂರು ಜಿಲ್ಲೆಯ ವಿವಿಧ ವಸತಿ ಶಾಲೆಗಳಲ್ಲಿ ಕಳೆದ 15-20 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಾ ಅತ್ಯಂತ ಕಡಿಮೆ ವೇತನದಲ್ಲಿ ಯಾವೊಂದು ಸೌಲಭ್ಯಗಳಿಲ್ಲದೆ ಕಾರ್ಮಿಕರು 10-12 ಗಂಟೆ ಕಾಲ ನಡೆಯುತ್ತಿದ್ದಾರೆ. ವಾರದಂತೆ ಹಬ್ಬದ ರಜೆಗಳಿಲ್ಲದೆ 8 ಗಂಟೆಯ ಬದಲಾಗಿ 10-12 ಗಂಟೆಗಳ ಸಮಯ ದುಡಿಯುವ ವಸತಿ ಶಾಲೆಗಳ ಕಾರ್ಮಿಕರಿಗೆ ಪ್ರತಿ ವರ್ಷ ಸರ್ಕಾರದ ಕಾರ್ಮಿಕ ಇಲಾಖೆ ಹೆಚ್ಚಿಸುವ ತುಟ್ಟಿ ಭತ್ಯೆಯನ್ನು, ಹೆಚ್ಚುವರಿ ಸಮಯಕ್ಕೆ ಓಟಿಯನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಒದಗಿಸದೆ ದುಡಿಸಿಕೊಳ್ಳಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಒಳಗೊಂಡು ವಿವಿಧ ಇಲಾಖೆಗಳ ಮೂಲಕ ಕಾರ್ಮಿಕರನ್ನು ದುಡಿಸಿಕೊಳ್ಳಲಾಗುತ್ತಿದೆ. ರಾಯಚೂರು ಜಿಲ್ಲೆಯ 7 ತಾಲೂಕುಗಳ ಇಲಾಖೆ ಮುಖ್ಯಸ್ಥರು, ಪ್ರಾಂಶುಪಾಲರು, ವಾರ್ಡನ್ಗಳು ಮತ್ತು ಗುತ್ತೇದಾರರು ಕಾರ್ಮಿಕರ ಶ್ರಮ ಶೋಷಣೆಯನ್ನು ಮುಂದುವರಿಸಿದ್ದಾರೆ. ದುಡಿದ ಸಂಬಳ ಕೇಳಿದರೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆಯನ್ನು ಹಾಕಲಾಗುತ್ತಿದೆ. ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ, ಅಂಬೇಡ್ಕರ್, ಇಂದಿರಾ ಗಾಂಧಿ, SC/ST, PCM ಹಾಗೂ ಅಲ್ಪಸಂಖ್ಯಾತ ಇಲಾಖೆ ಒಳಗೊಂಡು ವಿವಿಧ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ ಪರಿಶ್ರಮವನ್ನು ಪರಿಗಣಿಸಿ ಆಮೇಲೆ ದೌರ್ಬಲ್ಯ ಸಂಬಂಧಿತ ಅಧಿಕಾರಿಗಳಲ್ಲಿ ಇದೆ ಎಂಬುದು ಪ್ರಬಲ ಆರೋಪವಾಗಿದೆ. 2017ರಿಂದಲೂ ಪ್ರತಿ ವರ್ಷ ಹೆಚ್ಚಳಗೊಳ್ಳುತ್ತಿರುವ ತುಟ್ಟಿ ಭತ್ಯೆ ಪಾವತಿ ಆಗಿರುವುದಿಲ್ಲ. ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗದೆ ಹೋಗಿದೆ. ಪ್ರತಿ ತಿಂಗಳ ಮೊದಲ ವಾರ ಪಾವತಿಗೊಳ್ಳಬೇಕಾದ ವೇತನವನ್ನು ಅಧಿಕಾರಿ ಮತ್ತು ಗುತ್ತೇದಾರರು ಅಲಕ್ಷ್ಯತನದಿಂದಾಗಿ 4-6 ತಿಂಗಳಿಗೆ ಜಮಾ ಮತ್ತು 2-3 ತಿಂಗಳ ವೇತನ ಪಾವತಿಗೊಳ್ಳುತ್ತಲಿದೆ. ವೇತನ ಪಾವತಿ ಕಾಯ್ದೆ ಉಲ್ಲಂಘನೆ ಇಲ್ಲಿ ಸ್ಪಷ್ಟವಾಗಿದೆ. ಹೀಗಾಗಿ ನಮ್ಮ ಕೆಳಗಿನ ಕಾನೂನು ಮತ್ತು ಪ್ರಮುಖ ಬೇಡಿಕೆಗಳ ಪರಿಹಾರಕ್ಕೆ ಒತ್ತು ನೀಡಿ ಕಾರ್ಮಿಕರ ಶ್ರಮ ಶೋಷಣೆಯನ್ನು ತಡೆಗಟ್ಟುತ್ತೀರೆಂದು ಆಶಿಸುತ್ತೇವೆ. ಬೇಡಿಕೆಗಳ ಸಂಬಂಧ ನಂಬರ್ 1, 5 ತಿಂಗಳ ಬಾಕಿ ವೇತನ ಪಾವತಿಸಬೇಕು. 2ನೇದಾಗಿ 2017ರಿಂದ ಪ್ರತಿ ವರ್ಷ ಹೆಚ್ಚಳಗೊಂಡ 7 ವರ್ಷಗಳ ಹಿಂಬಾಕಿ ವೇತನ ಅರಿಹರಿಸಿ ಪಾವತಿಸಬೇಕು. 3ನೇದಾಗಿ ವಾರದ ಮತ್ತು ಹಬ್ಬದ ರಜೆಗಳನ್ನು ಕೊಡಮಾಡಬೇಕು. 8ನೇದಾಗಿ 8 ಗಂಟೆಯ ನಂತರ 4ನೇದಾಗಿ 8 ಗಂಟೆಯ ನಂತರದ ಹೆಚ್ಚುವರಿ ದುಡಿಮೆಗೆ ಓಟಿ ಅಂತ ಕೊಡಬೇಕು ಅನ್ನೋ ಸಂಬಂಧಪಟ್ಟಂಗೆ. 5ನೇದಾಗಿ ಪ್ರತಿ ತಿಂಗಳ ಮೊದಲ ವಾರವೇ ವೇತನ ಪಾವತಿಸಬೇಕು. 7ನೇ ಬೇಡಿಕೆ 15 ವರ್ಷಗಳ ಸೇವಾ ಪ್ರಮಾಣ ಪತ್ರ ಒದಗಿಸಿಕೊಡಿ. ಒಟ್ಟ ಯಾವ ಪ್ರಮಾಣ ಪತ್ರಗಳು ಕೊಟ್ಟಿಲ್ಲರಿ ಅವರಿಗೆ, ಸೇವಾ ಪ್ರಮಾಣ ಪತ್ರಗಳು. ಆಮೇಲೆ 8ನೇದಾಗಿ ದಿನಾಂಕ 28/5/2024ರಿಂದ ಕರ್ನಾಟಕ
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಿಧಿಸಿದ ಷರತ್ತುಗಳನ್ನು ರದ್ದು ಮಾಡಬೇಕು. ಅದರಾಗ ಕೆಲವೊಂದು ನ್ಯೂನತೆಗಳು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಜಿ ಅಮರೇಶ್, ಜಿಲ್ಲಾಧ್ಯಕ್ಷ ಹುಸೇನಪ್ಪ, ಲಾಳೇಶ್ ಸಾಬ್, ಶಿವರಾಜ್ ಆಲ್ಕೋಡ್, ಹುಸೇನಪ್ಪ ಸಿರ್ವಾರ್, ಹನುಮಂತ ಮಸ್ಕಿ, ಮೊಹಮ್ಮದ್ ಇಬ್ರಾಹಿಂ, ರಫಿ ಸಿಂಗನೋಡಿ, ರಂಗನಾಥ್, ಕಮಲಮ್ಮ, ಸೋಮಣ್ಣ, ದೇವಮ್ಮ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಚಿವರು ಇಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿನ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಚಿವ ಇಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇಂದು ಬೆಂಗಳೂರಿನ ವಿಕಾಸಸೌಧದಲ್ಲಿ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ರಾಯಚೂರು ಜಿಲ್ಲಾ ಹೊರವರ್ತುಲ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಗಳಿಗೆ ಸಂಬಂಧಿಸಿದಂತೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಲೋಕೋಪಯೋಗಿ ಇಲಾಖೆ, ಕೆಆರ್ಡಿಸಿಎಲ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಸಮಗ್ರ ಮಾಹಿತಿಯನ್ನು ಪಡೆಯಲಾಯಿತು. ಅಪೂರ್ಣ ಮಾಹಿತಿ ನೀಡಿದ ಕೆಆರ್ಡಿಸಿಎಲ್ ಅಧಿಕಾರಿಗಳ ಮೇಲೆ ಗರಂ ಕಲ್ಮಲ ಕ್ರಾಸ್ನಿಂದ ಸುಮಾರು 77 ಕಿಲೋಮೀಟರ್ ಉದ್ದದ ರಾಜ್ಯ ಹೆದ್ದಾರಿ ಯೋಜನೆ ಬಗ್ಗೆ ಅಧಿಕಾರಿಗಳ ಸಭೆ ಅಪೂರ್ಣ ಮಾಹಿತಿಯನ್ನು ನೀಡಿದರು. ಅಪೂರ್ಣ ಮಾಹಿತಿ ನೀಡಿದ ಅಧಿಕಾರಿಗಳನ್ನು ಸಚಿವರು ಹಾಗೂ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಈ ಯೋಜನೆಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ. ಹೈಬ್ರಿಡ್ ಅನಿಟಿಟಿ ಮೋಡ್ ಮೂಲಕ ಕೈಗೊಳ್ಳಲಾಗುತ್ತಿರುವ ರಸ್ತೆ ಯೋಜನೆಯ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ನೀಡಬೇಕು. ಸಭೆಗೆ ಮಾಹಿತಿ ಇಲ್ಲದೆ ಬರುವ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯ ಹೆದ್ದಾರಿಗಳ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಎಚ್ಚರಿಕೆ. ದೇದುರ್ಗ ಅರಕೇರ ಸಿರುವಾರ ಕ್ರಾಸ್ನಿಂದ ಕೈಗೊಳ್ಳಲಾಗುತ್ತಿರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಸಚಿವರು ಪಡೆದುಕೊಂಡರು. ಕೆಲವು ಭಾಗಗಳಲ್ಲಿ ಸರಿಯಾದ ಕ್ರಮದಲ್ಲಿ ಕಾಮಗಾರಿ ನಡೆಯದೇ ಇರುವ ಬಗ್ಗೆ ಶಾಸಕರು ಸಭೆಗೆ ಗಮನಕ್ಕೆ ತಂದರು. ಹಲವಾರು ಕಡೆಗಳಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಉತ್ತರಿಸಿದ ಅಧಿಕಾರಿಗಳನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು. ಬೇಸಿಗೆ ಕಾಲದಲ್ಲಿ ಸುಮ್ಮನಿದ್ದು ಮಳೆಗಾಲದಲ್ಲಿ ಕಾಮಗಾರಿ ಆರಂಭಿಸಿದರೆ ಗುಣಮಟ್ಟ ಕಾಯ್ದುಕೊಳ್ಳಲು ಸಾಧ್ಯವಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಗುಣಮಟ್ಟ ಇಲ್ಲದೆ ಇರುವ ಕಾಮಗಾರಿಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಬೇಸಿಗೆಯಲ್ಲಿ ಕಾಮಗಾರಿ ಕೈಗೊಳ್ಳದೇ ಇರುವ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜಿಲ್ಲೆಯಲ್ಲಿ ಆಗುತ್ತಿರುವ ರಸ್ತೆ ಕಾಮಗಾರಿಗಳ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಾಗೂ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಅರಿತುಕೊಳ್ಳಲು ಜಂಟಿ ಪರಿಶೀಲನೆ ನಡೆಸಬೇಕು. ಸ್ಥಳೀಯ ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಶಾಸಕರ ಸಮ್ಮುಖದಲ್ಲಿ ಪರಿಹರಿಸಿಕೊಳ್ಳಬೇಕು. ಈ ಬಗ್ಗೆ ವರದಿ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಕುಮಾರ್ ನಾಯಕ್, ಶಾಸಕರಾದ ಬಸನಗೌಡ ದದ್ದಲ್, ಎ ವಸಂತಕುಮಾರ್, ಮಾನಪ್ಪ ವಜ್ಜರ್, ಹಂಪಯ್ಯ ನಾಯಕ್, ಬಸನಗೌಡ ತುರ್ವಿಹಾಳ್, ಡಾ ಶಿವರಾಜ್ ಪಾಟೀಲ್, ಜಿ ಕರ್ಯಮ್ಮ ನಾಯಕ್ ಹಾಗೂ ಲೋಕೋಪಯೋಗಿ, ಕೆಆರ್ಡಿಸಿಎಲ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನಗರಾಭಿವೃದ್ಧಿ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 98802409. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202.
ನೇತಾಜಿರಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳೊಂದಿಗೆ ವಿದ್ಯಾರ್ಥಿಗಳು ಇನ್ನು ಮುಂದೆಯೂ ಕೂಡ ಶಿಕ್ಷಣದ ವ್ಯಾಪಾರೀಕರಣ, ಶುಲ್ಕ ಹೆಚ್ಚಳದಂತಹ ಹಲವಾರು ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಹಯ್ಯಾಳಪ್ಪ ಹೇಳಿದರು. ಭಗತ್ ಸಿಂಗ್, ನೇತಾಜಿರಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳೊಂದಿಗೆ ವಿದ್ಯಾರ್ಥಿಗಳು ಇನ್ನು ಮುಂದೆ ಕೂಡ ಶಿಕ್ಷಣದ ವ್ಯಾಪಾರೀಕರಣ, ಶುಲ್ಕ ಹೆಚ್ಚಳದಂತಹ ಹಲವಾರು ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ ಹೇಳಿದರು. ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ 4 ವರ್ಷದ ಪದವಿ ಸ್ಥಗಿತ ಎನ್ಇಪಿಯನ್ನು ಹಿಮ್ಮೆಟ್ಟಿಸಿದ ವಿದ್ಯಾರ್ಥಿಗಳ ಐತಿಹಾಸಿಕ ಹೋರಾಟದ ವಿಜಯೋತ್ಸವದ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಜನರ ಹೋರಾಟಕ್ಕೆ ಸ್ಪಂದಿಸದೆ ವಿದ್ಯಾರ್ಥಿ ವಿರೋಧಿ, ಶಿಕ್ಷಣ ವಿರೋಧಿ, ಜನ ವಿರೋಧಿ ನೀತಿಯನ್ನು ಜಾರಿಗೆ ತಂದು ಅವೈಜ್ಞಾನಿಕವಾಗಿ, ಅಪ್ರಜಾತಾಂತ್ರಿಕವಾಗಿ ವಿದ್ಯಾರ್ಥಿ ವಿರೋಧಿಯಾದ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿತು. ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಯಿತು. ವಿದ್ಯಾರ್ಥಿಗಳಿಗೆ ಆದರ್ಶವಾಗಬೇಕಾಗಿದ್ದ ಭಗತ್ ಸಿಂಗ್, ನೇತಾಜಿ, ವಿವೇಕಾನಂದರಂತಹ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ಪುಸ್ತಕದಿಂದ ತೆಗೆದುಹಾಕಲು ಮತ್ತು ತಿರುಚಲು ಸರ್ಕಾರ ಮುಂದಾಯಿತು. ಯಾವ ತಯಾರಿಯಲ್ಲಿಯೂ ಇಲ್ಲದೆ 4 ವರ್ಷದ ಅಪ್ರಜಾತಾಂತ್ರಿಕ ಪದವಿ ಜಾರಿ ಮಾಡಿ ವಿದ್ಯಾರ್ಥಿಗಳನ್ನು ಆತಂಕಕ್ಕೆ ತಳ್ಳಲಾಯಿತು. ಇವುಗಳ ವಿರುದ್ಧ ರಾಜ್ಯದಾದ್ಯಂತ ವೈಜ್ಞಾನಿಕವಾದ ಎನ್ಇಪಿಯನ್ನು ರದ್ದುಗೊಳಿಸುವಂತೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು, ಶಿಕ್ಷಣ ಪ್ರೇಮಿ ಜನರನ್ನು ಒಗ್ಗೂಡಿಸಿ ನಡೆಸಿದ ನಿರಂತರ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹಿಂಪಡೆಯಿತು ಎಂದರು. ಉಪಾಧ್ಯಕ್ಷ ಪೀರ್ ಸಾಬ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಒಂದಾಗಿ ಹೋರಾಟದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಎನ್ಇಪಿ 2020 ನೀತಿಯನ್ನು ವಿರೋಧಿಸಿ ಸಾರ್ವಜನಿಕ ಶಿಕ್ಷಣವನ್ನು ಉಳಿಸಿ ಎಂಬ ಘೋಷಣೆಯ ಅಡಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳ ಉಳಿವಿಗಾಗಿ ನಡೆದ 1 ಕೋಟಿ ಸಹಿ ಸಂಗ್ರಹ ಅಭಿಯಾನದಲ್ಲಿ ಜಿಲ್ಲೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಜಿಲ್ಲೆಯಲ್ಲಿ ಸಂಗ್ರಹಿಸಲಾಗಿತ್ತು. ಈ ಹೋರಾಟದ ಮೂಲಕ ರಾಜ್ಯದಾದ್ಯಂತ ಸಾರ್ವಜನಿಕ ಶಿಕ್ಷಣ ಉಳಿಸಿ ಎಂಬ ಹೊಸ ಅಲೆಯನ್ನು ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿದ್ದರು. ಇಂತಹ ಒಗ್ಗಟ್ಟಿನ ಹೋರಾಟಗಳಿಂದ ಮಾತ್ರ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯ. ವಿದ್ಯಾರ್ಥಿಗಳು ಸಂಘಟಿತರಾಗಿ ಇಂತಹ ಹಲವಾರು ಸಮಸ್ಯೆಗಳ ವಿರುದ್ಧ ಹೋರಾಟದ ಧ್ವನಿಯನ್ನು ಎತ್ತಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ಅಮೋಘ್, ವೀರೇಶ್, ನಿತಿನ್ ಸೇರಿದಂತೆ ಸುಮಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಆವೇಶದಲ್ಲಿ ಮಾಡಿರುವ ತಪ್ಪಿನಿಂದಾಗಿ ಶಿಕ್ಷೆ ಅನುಭವಿಸುವಂತಾಗಿದೆ. ಮನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಪುಸ್ತಕ, ಧಾರ್ಮಿಕ, ಇತರ ಒಳ್ಳೆಯ ವಿಷಯ ಕಡೆ ಗಮನ ಹರಿಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಂಡು ಜೀವನ ನಡೆಸಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಆವೇಶದಲ್ಲಿ ಮಾಡಿರುವ ತಪ್ಪಿನಿಂದಾಗಿ ಶಿಕ್ಷೆ ಅನುಭವಿಸುವಂತಾಗಿದೆ. ಮನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಪುಸ್ತಕ, ಧಾರ್ಮಿಕ, ಇತರ ಒಳ್ಳೆಯ ವಿಷಯ ಕಡೆ ಗಮನ ಹರಿಸಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಂಡು ಜೀವನ ನಡೆಸಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಹಾಗೂ ಜಮಾತೆ ಇಸ್ಲಾಂ ಹಿಂದ್ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನ ಮನಸ್ಸನ್ನು ಕಟ್ಟಿಹಾಕುವುದು ಬಹಳ ಕಷ್ಟದ ವಿಷಯ. ಮನಸ್ಸಿನ ಮಾತು ಕೇಳಿ ದಾರಿ ತಪ್ಪಿಸಿ ತಪ್ಪು ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಮನುಷ್ಯನ ಮನ ಪರಿವರ್ತನೆ ಮಾಡಿಕೊಳ್ಳಬೇಕು. ದುಶ್ಚಟಗಳಿಂದ, ವ್ಯಸನಗಳಿಂದ ದೂರವಾಗಬೇಕು. ಇದರಿಂದ ಒಳ್ಳೆಯ ವಿಷಯದ ಕಡೆಗೆ ಗಮನ ಹರಿಸುತ್ತದೆ ಎಂದರು. ತಪ್ಪು ಮಾಡಿ ಶಿಕ್ಷೆ ಅನುಭವಿಸುತ್ತಿರುವ ಖೈದಿಗಳ ಮನ ಪರಿವರ್ತನೆಯಾಗಿ ಬದಲಾದ ಪ್ರಸಂಗಗಳು ಹೆಚ್ಚಿವೆ. ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮನುಷ್ಯನ ಮನಸ್ಸು ಕಲುಷಿತವಾಗದಂತೆ ನೋಡಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಖೈದಿಗಳನ್ನ ಬಿಡುಗಡೆಗೊಳಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ನೋವು ನೋಡ್ಲಿಕ್ಕಾಗಲ್ಲ. ಅವ್ರದ್ದು ಅಪರಾಧ ಕೂಡ ಏನಿಲ್ಲ. ಸರ್ಕಾರಿ ನೀವೇನು ಪ್ರತ್ಯೇಕ ವಕೀಲರು ಅನ್ನೋದೇ ಬೇಡ. ಸರ್ಕಾರಿ ವಕೀಲರ ಕಡೆಯಿಂದನೇ ನಾನು ಅದನ್ನ ತೀರ್ಪು ಕೊಡಿಸಿ ನಿಮ್ಮನ್ನ ಮನೆಗೆ ಕಳಿಸ್ತೇನೆ ಅಂತೇಳಿ ಎಷ್ಟೋ ಮಂದಿ ಕೈದಿಗಳನ್ನ ಸಾರವರೇ ಮುತುವರ್ಜಿ ವಹಿಸಿಕೊಂಡು ಅವ್ರನ್ನ ಕಳಿಸಿದ್ದಾರೆ ಅಂತ ಕೇಳಿದ್ನಪ್ಪ ಅಂದ್ರೆ ನಿಮ್ದು ಒಂದ್ ದಿವಸ ಎಂದಿಲ್ಲೇ ಒಂದ್ ದಿವಸ ಬರ್ತದೆ. ಶುದ್ಧವಾಗಿ, ಸತ್ಯವಾಗಿ, ನ್ಯಾಯಯುತವಾಗಿ, ಸ್ವಾಭಿಮಾನದಿಂದ ಬದುಕ್ರಿ. ಇಲ್ಲಿಂದ ಹೋದ ಮೇಲೆ ನಿಮ್ಮನ್ನು ನೀವು ತಿಳಿದುಕೊಳ್ರಿ. ಸಹೋದರಿ ಒಂದು ಮಾತು ಹೇಳಿದ್ರು, ಗುರೂಜಿ ಅವರು ಬಹಳ ಸುಂದರವಾಗಿ ಹೇಳಿದ್ರು. ಇವ್ರನ್ನ 24 ತಾಸು ಕುಂದ್ರಿಸಿ ಸ್ಯಾಲ್ರಿ ಕೊಡ್ಬೇಕಂತ ಹೇಳಿದ್ರು. 12 ತಾಸು ದುಡಿಸಿಕೊಂಡು ಶಿಕ್ಷಕರಿಗೆ ಸ್ಯಾಲ್ರಿ ಕೊಡ್ಬೇಕಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಅವ್ರಿಗೆ 12 ತಾಸು ದುಡಿದನಪ್ಪ ಅಂದ್ರೆ ಇವತ್ತೇನು ನಾವೇನು ಇಲ್ಲೆಲ್ಲ ಕುಂತ್ಕೊಂಡಿವಲ್ಲ, ತಪ್ಪುಗಳು ಒಪ್ಪುಗಳು ಏನೇನೋ ಮಾಡಿ ಇವತ್ತು ಕೈದಿಗಳಾಗಿ ಇಲ್ಲಿ ಬಂದಿವಲ್ಲ, ಇಂಥ ತಪ್ಪುಗಳಿಗೆ ಆ 12 ತಾಸಿನ ಒಂದು ಶಿಕ್ಷಣದಿಂದ ಬಹಳ ಕಡಿಮೆ ಆಗ್ತದಂತ ತಿಳ್ಕೊಂಡು ಹೇಳಿದ್ರು. ಏನನ್ನ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ನಮ್ಮ ಗುರೂಜಿ ಅವರು ಹೇಳಿದ್ರು. ಬಹಳ ದಿವಸ ಆಯ್ತು ಆ ಶಬ್ದ ನಾನು ಎಲ್ಲಿ ಕೇಳಿದ್ದಿಲ್ಲ. ಆದ್ರೆ ಈಗೆಲ್ಲ ಅಸ್ತಂಗತ ಆಗಿಬಿಟ್ಟಾವ. ಮೊದಲೆಲ್ಲ ಟಾಂಗ ಇದ್ವು ನಮ್ಮಲ್ಲಿ. ಈಗೆಲ್ಲ ರಿಕ್ಷಾ ಬಂದ್ಬಿಟ್ಟಿದ್ದಾವೆ, ಆಟೋ ಬಂದ್ಬಿಟ್ಟಿದ್ದಾವೆ.
ಆದ್ರೆ ಟಾಂಗದಲ್ಲಿ ಒಂದು ವೈಶಿಷ್ಟ್ಯ ಏನನ್ನು ತಿಳ್ಕೊಂಡು ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಯ್ತು. ಏನು ಅಂದ್ರೆ ಲಗಾಮ್ ಇರುತ್ತೆ, ತಡಿ ಇರುತ್ತೆ, ಅದಕ್ಕಾಗಿ ಪಿಕಾಪ್ ಇರುತ್ತೆ, ಏನ್ ಬೇಕಾದದಕ್ಕೆಲ್ಲ ಇರ್ತಾವೆ. ಆದ್ರೆ ಆ ಕುದುರೆಯ ದೃಷ್ಟಿ ಎಡಕ್ಕ ಹೋಗ್ಬಾರ್ದು, ಬಲಕ್ಕ ಹೋಗ್ಬಾರ್ದು, ನೇರವಾಗಿ ಹೋಗ್ಬಾರ್ದು ಅಂತ ತಿಳ್ಕೊಂಡು ಕಣ್ಣಿಗೆ ಒಂದೆರಡು ಪಟ್ಟಿ ಕಟ್ಟಿಕೊಂತಾರೆ. ಯಾಕೆ ಕಟ್ಟಿರ್ತಾರಂತ ಕೇಳಿನಪ್ಪ ಅಂದ್ರೆ ಆ ಕಡೆ ಈ ಕಡೆ ಮನಸ್ಸು ಹೋಯ್ತಪ್ಪ ಅಂದ್ರೆ ಒಳಗ್ ಕುಂತಿರ್ತಕ್ಕಂತಹ ಪ್ಯಾಸೆಂಜರ್ ಏನಿದೆಯಲ್ಲ, ಏನು ನಿನ್ನ ಕುದುರೆ ಹೆಂಗ್ ಓದ್ತದಲ್ಲ ಅಂದಲ್ಲ, ಸ್ವಲ್ಪ ಬಸ್ನಲ್ಲಿ ಇಟ್ಕೊಂಡಿದ್ದ ಇಲ್ಲ ಅಂತ ತಿಳ್ಕೊಂಡು ಆ ಸವಾರಿಗ ಆ ಕುದುರೆ ಹೇಗೆ ಬೈತಿರ್ತಾನಲ್ಲಿ ಕುಂತ್ಕೊಂಡು. ಯಾಕೆ ಬೈತಾನಂತ ಕೇಳಿದ್ರೆ ಸರಿಯಾಗಿ ಹೋದ್ರಪ್ಪ ಅಂದ್ರೆ ಶಬಾಷ್ ಕೊಟ್ಟ ಅದಕ್ಕೊಂದಿಷ್ಟು ಏನೋ ಬೆಲ್ಲಾಗೆಲ್ಲ ಕೊಟ್ಟು ಕಳಿಸ್ತಾರೆ. ನಾವು ನಮ್ಮ ಜೀವನಕ್ಕ, ನಮ್ಮ ದೃಷ್ಟಿಕೋನಕ್ಕ, ನಮ್ಮ ಮನೆ ಪರಿವರ್ತನೆಗೆ ಒಂದು ಚೌಕಟ್ಟನ್ನ ಇಟ್ಟಬೇಕು. ನಮ್ಮ ಹಿಂದಿನವರು ಶಿಕ್ಷೆಗಳ ಬಗ್ಗೆ ಸಹೋದರಿ ಬಹಳ ಸುಂದರವಾಗಿದೆ. ಮೊದಲು ಅರಿವಾಣದಲ್ಲಿ ನೀರು ಕಾಸಿ ಅಡ್ಡಡ್ಡಿ ತೆಗಿತಿದ್ರಂತೆ. ಶಿಕ್ಷೆ ಕೊಡಬೇಕಾದ್ರೆ ಅರಿವಾಣದಲ್ಲಿ ನೀರು ಮತ್ತು ಎಣ್ಣೆ ಕೈ ಸುಡಿತಿದ್ರಂತ. ಆಮೇಲೆ ಕಡಿಕ್ಲಿಯರ್ಲೆ ಉಗುರನ್ನೆಲ್ಲ ಕಿತ್ತಿದ್ರಂತ, ಕಾಲಿನ ಉಗುರು ಕಿತ್ತಿದ್ರು. ಒಟ್ಟ ಶರೀರಕ್ಕೆ ತೊಂದರೆ ಕೊಟ್ಟು ಅವ್ರನ್ನ ಚಿತ್ರಹಿಂಸೆ ಮಾಡೋದವ್ರ ಕರ್ತವ್ಯವಲ್ಲ. ಅವರಿಂದ ಏನು ಸತ್ಯ ಬಿಡಿಸ್ಬೇಕಾಗಿದೆ ಅದು ಸರಳವಾಗಿ ನೀವು ಹೇಳದ ಐತನಪ್ಪ ಅಂದ್ರೆ ಅವೆಲ್ಲವ ಶಿಕ್ಷೆಯನ್ನ ಅವನು ಮಾಡ್ತಾನೆ. ಈಗ ಅಷ್ಟು ಕಠಿಣವಾಗಿರ್ತಕ್ಕಂಥದ್ದಿಲ್ಲ. ಇಲ್ಲಿ ನೋಡಿದೀವಿ ನಾವು ಅಧೀಕ್ಷಕರ ಕುಂತ್ಕೊಂಡು ಇಲ್ಲಿ ಯೋಚನೆ ಮಾಡಕತ್ತಿದ್ವಿ. ಇಲ್ಲಿ 3 ನಂಬರ್ ಒಂದು ಗೇಟ್ ಇದೆ, ಅದ್ರ ಬಾಡಿ ಎಷ್ಟಿದೆ? 2 ಗಜ ಇದೆ. ಯಾಕ್ರಿ 2 ಗಜ ಇದೆ ಗಾಡಿ. ಅಲ್ಲಿ 1 ಗಜ ಇದೆ, ಅಲ್ಲಿ ಕೂಡ 1 ಗಜ ಇದೆ. ಈಗ ನಮ್ಮ ಮನೆಗಳು ಎಷ್ಟು ಗಜದಲ್ಲಿ, ಗಜಗಳಿಲ್ಲ, 9 ಇಂಚ್ ಕೂಡ ಇಲ್ಲ, ವಾಲು 4 ಇಂಚಿಗೆ ಬಂದ್ಬಿಟ್ಟಿದೆ. ಕಟ್ಟಡ ಜಾಗ ಜಾಸ್ತಿ ಹೋಗ್ತದೆ ಕೊಂಚ ಸಿಗ್ತದ. ಇನ್ನು ಒಂದು ದುರಂತ ಏನಂತ ಕೇಳಿದ್ರೆ ನಮ್ಮ ಸಹೋದರಿ ಹೋರಾಟಗಾರ್ತಿ ಹೇಳಿದ್ರು, ಬಹಳ 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 ತಪ್ಪುಗಳಾಗದಂತ ಕೇಳಿದ್ರೆ ಪೂರ ಬುದ್ಧಿವಂತರಾಗಿರುವುದರಿಂದ ಆ ಕಡೆ ಬುದ್ಧಿವಂತರು ಅಲ್ಲ, ಆ ಕಡೆ ದಡ್ರು ಅಲ್ಲ, ಇವೆರಡರ ಮಧ್ಯದಲ್ಲಿ ಸಿಗಿಬಿಡ್ತಾರಲ್ಲ ಅಂಥವರಿಂದ ಜಗತ್ತಿನಲ್ಲಿ ಏನೇನು ಆಗಬಾರ್ದು ಅವೆಲ್ಲವೂ ಕೂಡ ಆಗ್ತಾವ, ಏನಾಗಬೇಕು ಅದು ಯಾವುದು ಕೂಡ ಆಗೋದಲ್ಲ. ಆ ಮಟ್ಟಿಗೆ ನಿಮ್ಮನ್ನ ಸಿಲುಕಿಸಿ ಈ ತರ ಬಂದು ಈ ಕಾರಾಗೃಹದಲ್ಲಿ ಅನುಭವಿಸುವಂತಹ ಶಿಕ್ಷೆಯನ್ನ ನೀವೇ ಅನುಭವಿಸ್ತಾ ಇದ್ದೀರ. ಯಾಕಂತ ಕೇಳಿದ್ರೆ ಯಾರ್ದು ಅದೇನೋ ಒಂದು ಹಿಂದೆ ಹೇಳ್ತಾರೆ ಗಾದೆ, ಅದು ಯಾವುದೋ ಒಂದು ಪದ್ಯ ಇರ್ಬೋದು, ನಮ್ಮ ತಾಯಿ ಗೊತ್ತು. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನಾವು ಯಾವುದೇ ಆಗಲಿ ಶಿಕ್ಷಿನ ಕೋಪದಲ್ಲಿ ನಮ್ಮ ಬುದ್ಧಿಯನ್ನು ಕೊಡಬಾರ್ದು. ಅದಕ್ಕೆ ಯಾರು ಅನುಭವಸ್ಥರು ನಿಮ್ಗೇನಾದ್ರೂ ಸಿಟ್ಟು ಬಂದಪ್ಪ ಅಂದ್ರೆ 10, 9, 8, 7, 6, 5, 4, 3, 2, 1 ಅಂತೇಳಿ ಉರುಟ ಎಣಸು ಅಂತ ಹೇಳ್ತಾರೆ. ನಮ್ಗೆ ಅನಕ್ಕೆ ಬರೋದಲ್ಲ, ಉಲ್ಟ ಜಲ್ದಿ ಒಂದೊಂದರೆ ಸೀದಾ ಅಂದರುಂಟಿತ್ತು ಅಂದ್ರೆ ಅದರದ ಯೋಚನೆಯಲ್ಲಿ ನಮ್ಮ ಸಿಟ್ಟು ಎಷ್ಟು ಬೇಕು ಅಷ್ಟು ಕಮ್ಮಿಯಾಗಿ ನಮ್ಮಿಂದ ಅಪರಾಧಗಳು ಕಮ್ಮಿ ಆಗ್ತವೆ. ಈ ನಿಟ್ಟಿನ ಚೌಕಟ್ಟಿನಲ್ಲಿ ನೀವೆಲ್ಲರೂ ಪರಿವರ್ತನೆ ಆಗಬೇಕು, ಚಿಂತೆ ಮಾಡಬೇಕು. ಎಂತ ಚಿಂತೆ ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಯಾವುದ್ಯಾವುದೋ ಚಿಂತೆ ಮಾಡ್ತೀರಿ ನೀವು, ಪ್ರಯೋಜನ ಇಲ್ಲ. ನಿಮ್ಮ ಇರುವಿಕೆಯ ಚಿಂತೆ ಮಾಡಬೇಕು, ಈ ಜಗತ್ತನ್ನು ಇರಿಸಿರ್ತಕ್ಕಂಥವನ ಬಗ್ಗೆ ಚಿಂತೆ ಮಾಡಬೇಕು, ನಿಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿದು ಚಿಂತೆ ಮಾಡಬೇಕು. ಇವರೇನು ಹೇಳಿದ್ರು 24 ತಾಸು ಅಧೀಕ್ಷಕರು ಮತ್ತು ಇಲ್ಲೆಲ್ಲರಿಗೂ ಹೊಂದಿರಿಸಿ ಕೊಡ್ಬೇಕು ಶಾಲ್ರಿ. ಇನ್ನ ಒಂದು ಶಿಕ್ಷಕರಿಗೆ 12 ತಾಸು ದುಡಿಸಿ ಕೊಡ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಇದು ಇವೆರಡೂ ಕೂಡ ಬಹಳ ಮುಖ್ಯವಾದ ಘಟಕದ ಜೊತೆಗೆ ಇನ್ನು ಒಂದು ನಮ್ಮಂಥ ಈ ಮಕ್ಕಳೇನಿದೀವಲ್ಲ, ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಳ್ತಾರೆ. ಅದೊಂದು ಕೂಡ ಆಗಲಾರದಂತೆ ನೋಡ್ಕೊಳ್ಬೇಕು. ಅಂದಾಗ ಮಾತ್ರ ಈ ಜಗತ್ತು ಸುಂದರವಾಗಿ ಸಾಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ಆಶಾವಾದವನ್ನ ವ್ಯಕ್ತಪಡಿಸಬೇಕಾಗ್ತಾ ಇದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ಅವರು ರಾಜ್ಕುಮಾರ್ ಹೋಗ್ತಾರೆ, ಶ್ಯಾಮ್ ಅವ್ರು ಹೋಗ್ತಾ ಇದ್ದಾರೆ. ನಮ್ದು ಇಲ್ಲಿ ಸೌತ್ ರೇಂಜ್ ಡಿ ಐ ಜಿ ಅವರು ನಾರ್ತ್
ನಾರ್ತ್ ರೇಂಜಿಗೆ ಬಂದಾಗ ನನಗೆ ಹೇಳಿದ್ರು ನಿಂದು ರಾಯಚೂರು ಜೈಲ್ ಒಂದೇ ಉಳಿದಿದೆ, ಪ್ರತಿಯೊಂದು ಜೈಲಲ್ಲಿ ಒಂದೊಂದು ಗಲಾಟೆ, ಒಂದೊಂದು ಕೇಸು, ಒಂದೊಂದು FIR, ಸಸ್ಪೆಂಡ್. ಆದ್ರೆ ನಾರ್ತ್ ರೇಂಜ್ ಅಲ್ಲಿ ಸುಮಾರು ಒಂದು 20 ಜೈಲಲ್ಲಿ ಯಾವುದೇ ಗಲಾಟೆ ಇಲ್ಲ, ಯಾವುದೇ ಕೇಸ್ ಇಲ್ಲ, ಯಾವುದೇ ಒಂದೇ ಒಂದು ಸಿಬ್ಬಂದಿ ಮೇಲೆ ಒಂದು ಅಲಿಗೇಷನ್ ಇಲ್ಲ, FIR ಇಲ್ಲ. ಮಾಡಲಾರ್ದು ರಾಯಚೂರು ಜೈಲು ಒಂದೇ 5 ವರ್ಷದಲ್ಲಿ ಒಂದೇ ಒಂದು ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದಕ್ಕೆ ಎಲ್ಲಾ ಕಾರಣಕರ್ತರು ನೀವು ಬಂಡಿ ನಿವಾಸಿಗಳು ಹಾಗೂ ನನ್ನ ಸಿಬ್ಬಂದಿಗಳು ಅಂತ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನೇ ಹೇಳ್ಬೇಕಂತ ಬಂದಿರೋದು. ಬಹಳಷ್ಟು ನಾವೆಲ್ಲ ನೋಡ್ತಾ ಇದೀವಿ ಅಂದ್ರೆ ಇಂಟರ್ನ್ಯಾಷನಲ್ ಕೋವನೆಂಟ್ಸ್, ಕನ್ವೆನ್ಷನ್ಸ್ ಅಂಡ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಪ್ರಕಾರ ವಿ ಹ್ಯಾವ್ ದ ಸಮ್ ಆಫ್ ದ ಆಬ್ಲಿಗೇಷನ್ಸ್ ಆನ್ ಎವ್ರಿ ಇಂಡಿಯಾ ಅಥವಾ ಎವ್ರಿ ಸ್ಟೇಟ್ ಅಂತ ಹೇಳ್ತೀವಿ, ಎವ್ರಿ ಕಂಟ್ರಿ. ಆ ಅನುಗುಣವಾಗಿ ಇದು ಜೈಲ್ ಸಿಸ್ಟಮ್ ಅನ್ನೋದು ನಮ್ಗೆ ಈಗಿನದಲ್ಲ. ಬೃಹಸ್ಪತಿ, ಮನು, ವೇದಗಳ ಕಾಲದಿಂದ ಕೂಡ ಈ ಒಂದು ಸಿಸ್ಟಮ್ ಇದೆ. ಆದ್ರೆ ಅದು ಬಹಳ ಏನಂತಾರೆ ಕ್ರೂರವಾಗಿರ್ತಕ್ಕಂಥ ಸಿಸ್ಟಮ್ ಇತ್ತು. ಅದಕ್ಕೆ ಜೈಲ್ ಅನ್ಕೊಡ್ಲೆ ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಅಲ್ಲೆಲ್ಲ ತುಂಬಾ ಕಠಿಣವಾಗಿರ್ತಕ್ಕಂಥದ್ದಿದೆ ಅಂತ. ಹಿಸ್ಟ್ರಿ ಎಲ್ಲ ಹೇಳೋದಕ್ಕೆ ಮತ್ತೊಂದ್ಸತಿ ಬರ್ತೀವಿ ಸರ್. ಇಲ್ಲಿ ಹೇಳೋದಕ್ಕೆ ಬರ್ಬೇಕಾದ್ರೆ ಸಾಮಾನ್ಯವಾಗಿ ಮೇಲಿನ ಅಧಿಕಾರಿಗಳಂದ್ರೆ ಒಂದು ಅಹಂ, ನಾನು ಹೆಚ್ಚು ಅನ್ನೋ ಧಮಾಕು ಇದ್ದೇ ಇರುತ್ತೆ. ಅದ್ರಲ್ಲಿ ಸರ್ ಅಲ್ಲಿ ನೋಡಿದೆ ನಾನು, ಹೆಸರಲ್ಲೇ ಇದೆ ಅಂಧಾನಿ ಅಂತ. ನಿಮ್ಮ ಯಾರು ಅಪರಾಧ ಮಾಡಿರ್ತಾರೆ ಆ ಅಪರಾಧ ಅನುಭವವನ್ನು ಕಳೆಯೋದಕ್ಕೆ ಬಂದಿದ್ದಾರೆ ಅಂದಾನಿ ಸರ್ ಅನ್ಕೊಳ್ತೀನಿ. ನಿಜ ಸರ್, ನಿಮ್ಮಂತ ದೊಡ್ಡ ವ್ಯಕ್ತಿಯನ್ನ ನಾನು ನೋಡಿದಾಗ ನಾವು ಏನೂ ಅಲ್ಲ ಇವತ್ತಿನ ಸಮಾಜದಲ್ಲಿ ಒಂದು ಹೆಜ್ಜೆ ಅನ್ನೋದಕ್ಕಿಂತ ಒಂದು ಅಂಬೆಗಾಲ ಇಡ್ತಾ ಇರುವಂತಹ ಅವಳ ಸೇವೆಯನ್ನು ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ನಮಗೆ ಘೋಷಣೆಗಳು ಮಾಡಿರ್ತಾನೆ, ಎಲ್ಲೆಲ್ಲೋ ಕೆಲಸ ಮಾಡಿ ದುಡಿದು ಎಂತ ನಮ್ಮ ಮಕ್ಕಳಿಗೋಸ್ಕರ ಅಂತಂದ್ರೆ ಅವನು ಶ್ರಮ ಪಟ್ಟಿರ್ತಾರೆ. ಅಂತ ತಂದೆ ತಾಯಿಗಳು ಏನಂತಂದ್ರ ನಾವು ಮಕ್ಕಳಿದ್ದಾಗ ಏನು ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗಿದ್ದೇವೋ ಅದೇ ರೀತಿಯಾಗಿ ತಂದೆ ತಾಯಿಗಳು ಕೂಡ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಡಿಪೆಂಡ್ ಆಗಿ ಎಲ್ಲಾನು ಬರ್ರು ಊಟ ಮಾಡ್ರು ಅಂತ ಕರ್ಕೊಂಡು ಹೋಗ್ತಾರೆ. ಇಂಥ ಇಂಥ ಪ್ರಸಾದ ಎಲ್ಲಿ ಸಿಗೋದಕ್ಕೆ ಸಾಧ್ಯ ಸರ್? ಅಂತ ಅಧೀಕ್ಷಕರ ಜೊತೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮುಕ್ತಾಯಗೊಳಿಸುವಂತ ಸಮಯ ಹತ್ತಿರವಾಗಿದೆ. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಆಶ್ರಮದ ಸಂಚಾಲಕ ವೇಣುಗೋಪಾಲ್, LVD ಮಹಾವಿದ್ಯಾಲಯ ಪ್ರಾಧ್ಯಾಪಕಿ ವಸುಂಧರಾ ಪಾಟೀಲ್, ರೈತ ಹೋರಾಟಗಾರ್ತಿ ಅನಿತಾ, ಜಮಾತೆ ಇಸ್ಲಾಂ ಹಿಂದ್ ಸದಸ್ಯ ನಿಜಾಮುದ್ದೀನ್, ಆಸಿಂ, ಸೈಯದ್ ಪಾಷಾ, ಜಿಲ್ಲಾ ಕಾರಾಗೃಹ ಅಧೀಕ್ಷಕ BR ಅಂದಾನಿ, ಉಪಾಧೀಕ್ಷಕ ಪುಂಡಲಿಕರ್, ರಾಜ್ಕುಮಾರ್, ಸಾವಿತ್ರಿ, ಭಾಗ್ಯಶ್ರೀ, ಶ್ಯಾಮ್ ಬಿದ್ರಿ, ಸಿಬ್ಬಂದಿ ಮತ್ತಿತರರು ಭಾಗವಹಿಸಿದರು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟಮಾದಯ್ಯ ಇವರನ್ನು ನಿಯುಕ್ತಿಗೊಳಿಸಿ ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟಮಾದಯ್ಯ ಇವರನ್ನು ನಿಯುಕ್ತಿಗೊಳಿಸಿ ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ಬೆಂಗಳೂರಿನ ಲೋಕಾಯುಕ್ತ ಇಲಾಖೆಯಲ್ಲಿ ವಿಶೇಷ ತನಿಖಾ ತಂಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಕೊಪ್ಪಳ ಜಿಲ್ಲೆಗೆ ಯಶೋಧ ವೆನಂಗುಡಿ ಇವರ ವರ್ಗಾವಣೆಯಿಂದ ತೆರವಾಗಿದ್ದ ಸ್ಥಳಕ್ಕೆ ಡಾ ರಾಮ್ ಎಲ್ ಅರ್ಸಿದ್ದಿ ಇವರನ್ನು ನಿಯುಕ್ತಿಗೊಳಿಸಲಾಗಿದೆ. ಬೆಂಗಳೂರಿನ ಲೋಕಾಯುಕ್ತ ಎಸ್ಪಿಯಾಗಿದ್ದ ಡಾ ರಾಮ್ ಎಲ್ ಅರ್ಸಿದ್ದಿ ಅವರನ್ನು ಕೊಪ್ಪಳಕ್ಕೆ ವರ್ಗಾಯಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. SSLCಯಲ್ಲಿ 90% ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಶಿಷ್ಯ ವೇತನ ಯೋಜನೆ. ಜುಲೈ 16ರೊಳಗೆ ಅರ್ಜಿ ಸಲ್ಲಿಸಿ ಪವಿತ್ರ. ವಸತಿ ಶಾಲೆ ಕಾರ್ಮಿಕರ ಬಾಕಿ ವೇತನ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ತ್ವರಿತಗೊಳಿಸಲು ಅಧಿಕಾರಿಗಳಿಗೆ ಸಚಿವರಿಂದ ತಾಕೀತು. ಶಿಕ್ಷಣದ ವ್ಯಾಪಾರೀಕರಣ, ಶುಲ್ಕ ಹೆಚ್ಚಳದಂತಹ ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಟಕ್ಕೆ ಕರೆ. ಖೈದಿಗಳು ಮನ ಪರಿವರ್ತನೆಗೆ ದುಶ್ಚಟಗಳಿಂದ ದೂರವಿರಿ, ಶಾಂತಮಲ್ಲಶ್ರೀ. ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ಪುಟ್ಟಮಾದಯ್ಯ ನಿಯುಕ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ವಾರ್ತೆಗಳನ್ನು ಬಯಸಿದವರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್ ಗಂಜ್ ಕಲ್ಯಾಣ ಮಂಟಪ ಪಕ್ಕ ಗಂಜ್ ರಸ್ತೆ ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. Wide parking areas facilities. Visit ಶೇಖರ್ ನಗರ್ IB Road ರಾಯಚೂರು. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ ಮೊದಲನೇ ಮಹಡಿ ರಾಯಚೂರು.